ಎಡ್ಮಿಂಟನ್ ಕನ್ನಡಿಗ ಎಲ್ಲರಿಗೂ ನಮಸ್ಕಾರ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಕೋವಿಡ್ ಪುರಾಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಕೋವಿಡ್ ಪುರಾಣದ ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀವಿ. ಈ ಕೋವಿಡ್ ಅಂತ ವೈರಸ್ ಹೊಸದಲ್ಲ. We had the Spanish flu, also known as the 1918 flu pandemic. Was an unusually deadly influenza pandemic caused by the H1N1 influenza, a virus, lasting from February 1918 to April 1920. It infected 500 million people, about a third of the world's population at the time, in 4 successive waves. ನೀವೆಲ್ಲ ಮಾಡಿದ್ದು ಉಣ್ಣು ಮಾರಾಯ ಅಂತ ಗಾದೆ ಕೇಳಿರ್ಬೋದು. ನಾವು ಮಾಡುತ್ತಿರುವ ತಪ್ಪನ್ನು ನಾವೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿದೆ. The exploitation of wildlife is fundamentally linked to the origin of coronavirus. We never realized we would get to see the coronavirus so early in our lives. ಬನ್ನಿ, ಈಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಈ ಕೋವಿಡ್ ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀವಿ. We will talk about what is happening now and what may happen in the future. Let's start with Harsha. As Ujjwal said, the best available scientific evidence suggests that the virus was transferred from bats to pangolins and again from pangolins to humans, demonstrating that the exploitation of wildlife is fundamentally linked to this global pandemic. Whether it started with pangolins, bats, civets, or another species, it can all be traced back to how we treat animals. ಈ ಕೋವಿಡ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲರಿಗೂ ಟೆನ್ಷನ್ ಶುರು ಆಯಿತು. ಎಲ್ಲ ಮೀಡಿಯಾನವರು ಪ್ಯಾಂಡಮಿಕ್ ಅಂತ ಅನೌನ್ಸ್ ಮಾಡಿದ್ರು. ಎಲ್ಲರೂ ಪ್ಯಾಂಡಮಿಕ್ ವರ್ಡ್ನಲ್ಲಿ ಸ್ವಲ್ಪ ಲೆಟರ್ಸ್ ತಗೊಂಡು ಪ್ಯಾನಿಕ್ ಆಗಿಬಿಟ್ರು. ನಾನು ನನ್ನ ಅಪ್ಪನ ಜೊತೆ ಕಾಸ್ಕೋಗೆ ಹೋಗಿದ್ದೆ. ಎಷ್ಟು ಕ್ಯೂ ಇತ್ತು. ಆದರೆ ಹೊರಗೆ ಬರುವಾಗ ಟ್ರಾಲಿಯಲ್ಲಿ ಬರೀ ಟಾಯ್ಲೆಟ್ ಪೇಪರ್, ಸ್ಯಾನಿಟೈಸರ್ ತುಂಬಿತ್ತು. ಅಂದರೆ ನಮ್ಮ ಜನಕ್ಕೆ ಟಾಯ್ಲೆಟ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಕೋವಿಡ್ ಟೈಮ್ನಲ್ಲಿ ಗೊತ್ತಾಯಿತು. ಸರಿ, ಎಲ್ಲ ಕಡೆ ಮಾಸ್ಕ್, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ನೋ ಗ್ಯಾದರಿಂಗ್ ಅಂತ ಶುರು ಮಾಡಿದ್ರು. ಈ ಟೈಮ್ನಲ್ಲಿ ಕ್ಯಾಂಡಲ್ಸ್ ಹಚ್ಚಿ ಕೋವಿಡ್ ವಾರಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಅಂದರೆ ಆ ಕಡೆ ಗುಂಪು ಸೇರಿಕೊಂಡು ಮೆರವಣಿಗೆ ಹೋದರು. ಕೆಲವೊಂದು ಕಡೆ ಶುಡ್ ವಿ ಲೈಟ್ ಲ್ಯಾಂಪ್ಸ್ ಆರ್ ಶುಡ್ ವಿ ಲೈಟ್ ಕ್ಯಾಂಡಲ್ಸ್, ಇದೇ ಮೇಲೆ ಡಿಬೇಟ್ ಶುರು ಆಯಿತು. ಕೆಲವೊಂದು ದೇಶದಲ್ಲಿ ರಿಲೀಫ್ ಅಂತ ಗವರ್ಮೆಂಟ್ ಮನಿ ಡಿಸ್ಟ್ರಿಬ್ಯೂಟ್ ಮಾಡ್ತು. ಆ ಟೈಮ್ನಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮರೆತು ಅದನ್ನು ಕಲೆಕ್ಟ್ ಮಾಡೋಕ್ಕೆ ಮಿಗಿ ಬಿದ್ದರು. ಎಲ್ಲ ಕಡೆ ಮಾಸ್ಕ್ ಹಾಕೊಂಡು ಓಡಾಡಿ ಅಂದರೆ ನಮ್ಮ ಜನ ಅವರ ಹಾಕಿದ್ದ ಪಂಚೆಯನ್ನೇ ಹರ್ಕೊಂಡು ಮಾಸ್ಕ್ ಮಾಡ್ಕೊಂಡ್ರು. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಗಾದೆ ಇದೆಯಲ್ಲ, ಹಾಗೆ ನಮ್ಮ ಜನಕ್ಕೆ. Let us now ask Samiksha to share her experience. ಎಲ್ಲ ಕಡೆ ಈ ಪ್ಯಾಂಡಮಿಕ್ ಹೋಗಿ ಪ್ಯಾನಿಕ್ ಆಗೋಯಿತು. ನಂತರ ಪ್ಯಾನಿಕ್ ಹೋಗಿ ಕನ್ಫ್ಯೂಷನ್ ಶುರುವಾಯಿತು. ನಮ್ಮ leaders around the world expressed different opinions about COVID. Indian politicians started protesting in front of Indian Gate, "Go Corona, go!" Other leaders said coronavirus is not real. Drink Lysol and you should be okay. I'm quite sure in the last 40 years, no one was bothered about who stays as a neighbor. Now because of COVID-19, everyone is thinking about their neighbors. It's not because we care about them. We are praying that they don't get coronavirus. Because if they get it, we are worried that we may also get it. At least because of Corona, now we started praying that our neighbors should stay healthy. Even people got confused about quarantine situations. For example, if 8 people in a home of 10 get Corona, then immediately we think to quarantine the 8 people. But why don't we just quarantine the 2 people instead? Even animals ಕೂಡ quarantine ಅಲ್ಲಿದೆ. ನಾವು ಯಾರು ಝೂಗೆ ಹೋಗುತ್ತಾ ಇಲ್ಲ. No trekking in India forest, so animals are safe. ನಮ್ಮ ಇಂಡಿಯಾ ಚೈನಾಗೆ ಬುದ್ಧನ ಕೊಟ್ಟರೆ ಅವರು ನಮಗೆ ಯುದ್ಧ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ವಿಶ್ವಕ್ಕೆ ಯೋಗನ ಕೊಟ್ಟರೆ ಚೈನಾ ವಿಶ್ವಕ್ಕೆ ಕೊರೋನಾ ರೋಗ ಕೊಟ್ಟಿದೆ. ನಮ್ಮ ವರ್ಲ್ಡ್ ಲೀಡರ್ ಹೇರುವ ಪ್ರಕಾರ ಚೈನಾ ವೈರಸ್ ಅಹಂಕಾರಕ್ಕೆ ಉದಾಸೀನವೇ ಮದು. ಗಾದೆ ಮಾತಿನಂತೆ ಈಗ ನಾವು ನ್ಯೂ ನಾರ್ಮಲ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಇನ್ನೊಂದು ಗಾದೆ ನೀವು ಕೇಳಿರ್ಬೇಕು. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ.
because they saved on marriage hall bookings, no decorations, no bands, and of course, no big gatherings for the marriage. ಎಲ್ಲ virtual ಆಗಿಬಿಟ್ಟಿದೆ, including ನಾವು ಮಾಡುತ್ತಿರುವ virtual ದೀಪಾವಳಿ ಕೂಡ. ಇಷ್ಟು ದಿನ ನಾವೆಲ್ಲ ಫಂಕ್ಷನ್ಗೆ ಇನ್ ಪರ್ಸನ್ ಹೋಗ್ತಾ ಇದ್ವಿ. ಈಗ ಎಲ್ಲ ನಮ್ಮ ಮುಂದೆ ಬರ್ತಾ ಇದೆ. ಅದು ತುಂಬಾ ಕ್ಲೋಸ್ ಆಗಿ ನಿಮ್ಮ ದೊಡ್ಡ ಟಿವಿ ಸ್ಕ್ರೀನ್ ನಲ್ಲಿ. Let's see what Satya has to say about other scenarios that have changed his life during the pandemic. ಉಜ್ವಲ್ ಹೇಳಿದಂತೆ ನಮ್ಮ ಜನರು ನ್ಯೂ ನಾರ್ಮಲ್ಗೆ ಅಡ್ಜಸ್ಟ್ ಆಗಿ ಬಿಟ್ಟಿದ್ದಾರೆ. We've developed new habits to meet the new normal. Everything is virtual now. ಎಲ್ಲರೂ ಒಂದೊಂದು ಕಡೆ ಆನ್ಲೈನ್ ನಲ್ಲಿ ಮುಳುಗಿದ್ದಾರೆ. ಎಷ್ಟೊಂದು ಸಾರಿ ನಮ್ಮಪ್ಪ ವಿಡಿಯೋ ಕಾಲ್ ನಲ್ಲಿ ಇದ್ದಾಗ ನಾನು ಏನೊಂದು ಎಂಟರ್ ಆದ್ರೆ ಎಷ್ಟೊಂದು ಸಾರಿ ಅವರ ಬಾಸ್ಗೆ ಸೋಲಿ ಹೇಳಿದ್ದಾರೆ. ಕೆಲವೊಮ್ಮೆ ನನ್ನಪ್ಪ ವಿಡಿಯೋ ಕಾಲ್ ಆದ ಮೇಲೆ ಕ್ಯಾಮರಾ ಆಫ್ ಮಾಡಿವಲ್ಲ ಎದ್ದು ಬಿತ್ತು ಶೋರ್ಟ್ಸ್ ತೋರಿಸಿದ್ದಾರೆ ಅವರ ಸ್ಟಾಫ್ಗೆ. ಕೆಲವು ಮಕ್ಕಳಿಗೆ ಅದಕ್ಕೆ ಮನೆಗೆ ಹೋದರೆ ಅಮ್ಮನ ಕಾಟ, ಆಫೀಸ್ ರೂಮ್ಗೆ ಹೋದರೆ ಅಪ್ಪನ ಕಾಟ. ಒಂದು ಸಾರಿ ನನ್ನಪ್ಪ ಅಬ್ರಾಡ್ ಟ್ರಿಪ್ ಮಾಡಿ ಬಂದಿದ್ದರು. ಬಂದ ಮೇಲೆ ಅವರ ಬಾಸ್, "Hey Harsha, since you have traveled abroad, you need to be quarantined. You have two choices. Choice 1, quarantine with your wife and children. And then option B." Before he finishes, my dad starts shouting, "Option B, option B." COVID ಬಂದ ತಕ್ಷಣ ಆಫೀಸ್, ಸ್ಕೂಲ್, ಶಾಪಿಂಗ್ ಮಾಲ್, ಟೆಂಪಲ್ ಎಲ್ಲ ಕ್ಲೋಸ್ ಆಯಿತು. ಆದರೆ ಸ್ವಲ್ಪ ದಿನ ಆದ ಮೇಲೆ bars ಎಲ್ಲ ಓಪನ್ ಮಾಡಿದ್ರು. Now I don't understand how people maintain social distancing in bars, as temples are much better in following the social distancing. ಈಗ ಮಾಸ್ಕ್ ಬಂದಿರೋದ್ರಿಂದ ಈ ಸಂಧ್ಯಾ ವಂದನೆಯನ್ನು ನಿಂತಿದೆ. ಮಾಸ್ಕ್ ಹಾಕೋದು ಮೂಗು, ಮುಖ, ಬೆನ್ನು ಎಲ್ಲ ಮುಟ್ಟಕ್ಕೆ ಆಗಲ್ಲ. ಇಷ್ಟು ದಿನ ನನ್ನ ಕಿವಿ ಇರೋದು ಮ್ಯೂಸಿಕ್ ಕೇಳಲಿಕ್ಕೆ. Now I'm thinking God has given ears to everyone to wear masks. If there was no ears, it would have been difficult to wear masks. Even winter toques would have fallen on our eyes. ಈ ಸಾರಿ ಫಸ್ಟ್ ಟೈಮ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇನ್ ಸ್ವಿಟ್ಜರ್ಲ್ಯಾಂಡ್ ಕೋವಿಡ್ ನಿಂದ ಕ್ಯಾನ್ಸಲ್ ಆಯಿತು. ಇಷ್ಟೊಂದು ದಿನ we cancelled as we had shortage of money. ಕೊನೆಗೆ ನನ್ನ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಆಯಿತು. ಮಾಸ್ಕ್ ಹಾಕೊಂಡು ಹೇರ್ ಡ್ರೈಯರ್ ಮೂಲಕ ಕ್ಯಾಂಡಲ್ ಬ್ಲೋ ಮಾಡಿದ್ದು ಆಯಿತು. ನನ್ನ ಫ್ರೆಂಡ್ಸ್ ಲ್ಯಾಪ್ಟಾಪ್ನಲ್ಲಿ ಜಾಯಿನ್ ಆಗಿ ವಿಶ್ ಮಾಡಿ ವರ್ಚುವಲ್ ಕೇಕ್ ತಿಂದಿದ್ದು ಆಯಿತು. ಈಗ ಎಲ್ಲರಿಗೂ our house has become a tourist place, restaurant, hotel, etc. If you come to the kitchen, you're going to a restaurant. If you go to the study room, it's a school. If you go to your room, it is a hotel. If you go to other rooms, it's a tourist spot. ಒಂದು ಸಾರಿ ನಮ್ಮ ಅಪ್ಪನ ಫ್ರೆಂಡ್ ಬಂದಿದ್ರು. ಈ ಸಾರಿ ಬಂದಾಗ ಅವರು ಬೇರೆ ವೈಫ್ ಜೊತೆ ಬಂದಿದ್ರು. ನಮ್ಮ ಅಪ್ಪ ಕೇಳಿದ್ರು, "ಇಲ್ಲ ದೋಸ್ತ, ಲಾಸ್ಟ್ ಟೈಮ್ ಬೇರೆ ಜೊತೆ ಬಂದಿದ್ದಿಲ್ಲ" ಅಂತ. ಅದಕ್ಕೆ ಅವರು, "ಇಲ್ಲ ಮಗ, ಅದು ಪುರಾಣ ವೈಫ್, ಇದು ಕೊರೋನಾ ವೈಫ್" ಅಂತ ಹೇಳಿದ್ರು. ಇನ್ನೊಂದು ಗಾದೆ ಕೇಳಿರ್ಬೇಕು. ಅದು ನ್ಯೂ ನಾರ್ಮಲ್ ಟೈಮ್ ಅಲ್ಲಿ ಈಸಬೇಕು, ಇದು ಜಯಿಸಬೇಕು. ಹೆದರ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡುತ್ತಾ ಇದ್ರೆ ನಾವು ಪೆದ್ದ ಭೂತಗಳು ಆಗಿರ್ತೀವಿ. ಫ್ಯೂಚರ್ ನಲ್ಲಿ ಏನ್ ಕಾದಿದ್ಯೋ. ಇಂಡಿಯಾ ಕಾಲ್ ಮಾಡಿದಾಗ ನನ್ನ ಅತ್ತೆ ಪ್ರೆಗ್ನೆಂಟ್ ಆಗಿದ್ರು. ಅವಾಗ ನನಗೆ ಕೇಳಿದ್ರು ಎಷ್ಟು ಸಜೆಸ್ಟ್ ಮಾಡು ಅಂತ. ಇಲ್ಲೇನಾದ್ರು ಹುಟ್ಟಿದ್ರೆ ಕೋವಿಡ್ ಅಂತ ಇಡ್ಬೋದು ಹುಡ್ಕಕ್ಕೆ, ಇಲ್ಲ ಕರೋನಾ ಅಂತ ಇಡ್ಬೋದು ಹುಡ್ಕಿಗೆ. ಅದು ಇಂಡಿಯಾದಲ್ಲ, ಅದಕ್ಕೆ ಶಂಕಿತ ಇಲ್ಲ ಸೋಂಕಿತ ಅಂತ ಇಡಬಹುದು. Let's ask Pramit and Navid to share their thoughts about the COVID future. The COVID-19 outbreak is an unfortunate reminder that diseases don't respect borders. In a matter of months, the virus swept away the globe, infecting almost 3 million people in almost every country. The fear and uncertainty have disrupted financial markets and dominated the news cycles. ಎಲ್ಲರಿಗೂ ನ್ಯೂ ನಾರ್ಮಲ್ ಆಗಿದ್ರು, ಇನ್ನು ನಮ್ಮ ಫ್ಯೂಚರ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಕಸಿನ್ ಇಂಡಿಯಾದಲ್ಲಿ SSLC ಮಾಡ್ತಾ ಇದ್ದಾನೆ. ನಿಮಗೆ ತಿಳಿದಿರುವ ಹಾಗೆ SSLC ಅಂದರೆ ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಅಂತ. ಇಲ್ಲಿ ನಮಗೆ ಸೀನಿಯರ್ ಹೈ ಸ್ಕೂಲ್ ಇದ್ದ ಹಾಗೆ. SSLC ಮುಗಿದ ಮೇಲೆ ಅವರು PUCಗೆ ಹೋಗ್ತಾರೆ. ಅಂದರೆ ಈಗ SSLC ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಲಾಕ್ಡೌನ್, ಕೊರೋನಾ ಆಗಿಬಿಟ್ಟಿದೆ. ಇನ್ನು PUC ಪ್ರಿಪೇರ್ ಅಲ್ಟಿಮೇಟ್ ಕ್ಯೂರ್
ಬಂದ ಮೇಲೆ ಶುರು ಆಗತ್ತೆ. When it comes to epidemic preparedness and response, the idiom "an ounce of prevention is worth a pound of cure" is particularly fitting. Rightly, many countries and international organizations respond quickly once COVID-19 started to spread, but a good response relies on even better preparation. ಈಗ ಜನರು ಯಾರದೇ ಮನೆಗೂ ಹೋಗಕ್ಕೆ ಹೆದರಿಕೊಳ್ತಾ ಇದ್ದಾರೆ. Of course, it's better to stay safe. ಇನ್ನು ಕೆಲವರು ಅವರ ಮನೆಗೆ ಯಾರು ಬರಬಾರ್ದು ಅಂತ ಮನೆ ಮುಂದೆ ಒಂದು ಬೋರ್ಡ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ. COVID-19 ಸೋಂಕಿತರ ಮನೆ ಅಂತ. ಇದು ಹಾಕಿಸಿದ ಮೇಲೆ ಮನುಷ್ಯರು ಇರಲಿ, ಒಂದು ನಾಯಿ ಕೂಡ ಮನೆ ಒಳಗೆ ಹೋಗಲ್ಲ. ನೀವು ಬಸವಣ್ಣನವರ ವಚನ ಕೇಳಿರ್ಬೋದು. ಕಾಲಬೇಡ, ಕೋಲಬೇಡ, ಹುಸಿಯ ನುಡಿಯಲು ಬೇಡ. ಮುಂದೆ ಇದು ಕೆಮ್ಮಬೇಡ, ಸೀನಬೇಡ, ಅವರವರಿಗೆ ಉಸಿರು ತಾಗಿಸಬೇಡ. ಇನ್ನು ಫ್ಯೂಚರ್ನಲ್ಲಿ ಬರುವ ಇಂಡಿಯಾ ಮೂವಿ ನೇಮ್ಸ್ ಡಿಫ್ರೆಂಟ್ ಆಗಿರುತ್ತೆ. ಮಾಸ್ಕ್ ಇಲ್ಲದೆ ನಾನಿಲ್ಲ. ಮಾಸ್ಕ್ ರಾಜ, ಸ್ಯಾನಿಟೈಸರ್ ರಾಣಿ. ಕೋವಿಡ್ ರಾಜ, ಕೊರೋನಾ ರಾಣಿ. ಪಾಸಿಟಿವ್ ವೀರ, ಕೊರೋನಾಗೆ ಸವಾಲ್. ಮಾಸ್ಕ್ ಮರ್ತ್ರೆ ಮರಾನ, ಮತ್ತೆ ಸ್ಯಾನಿಟೈಸರ್ ಸಂಜು. ಅದೇ ರೀತಿ ಟೆಂಪಲ್ನಲ್ಲಿ ಸೇವೆ ಕೂಡ ಚೇಂಜ್ ಆಗತ್ತೆ. ಸ್ಯಾನಿಟೈಸರ್ ಸೇವೆ, COVID-19 ಸೇವೆ, mass ಸೇವೆ, probably on Saturday due to heavy rush, social distancing ಸೇವೆ. ಇನ್ನು ಸ್ಕೂಲ್ನಲ್ಲಿ ಟೀಚರ್ ಕರೆಯುವ ಹೆಸರುಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕ್ವಾರಂಟೈನ್ ಜೋಶಿ, ಲಾಕ್ಡೌನ್ ಸಿಂಗ್ ರಾಥೋಡ್, ಕೋವಿಡ್ ಅವಸ್ಥಿ. Teacher may say, "Hey COVID, be attentive in my class, otherwise I'll send you back to China." Corona Pal Singh, social distancing mask mato, Wuhan Banduria. Teacher may say, "You and COVID are very naughty. Get out of my class now." ಇನ್ನು ರಿಸಲ್ಟ್ ಬಂದ ಮೇಲೆ ಟೀಚರ್ ಕ್ಲಾಸ್ನಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾದ್ರೆ ಐಸೋಲೇಷನ್ ದ ಸಿಲ್ವಾ A+, ಸ್ಯಾನಿಟೈಸರ್ ರಾಥೋಡ್ A++, ಹೈಡ್ರೋಕ್ಲೋರಿಕ್ ರಾಜ A++++. Red zone Rastogi C. Teacher will say, "You always fail. Follow the guidelines, okay?" Immunity save Saxena C. Like vitamin C. PP. Pandemic Panday B. Teacher will warn him. Be careful, okay? Hand wash Batliwala A-. Vaccine Malhotra C-. Teacher will say, "You always come late and fail every time. Keep trying and come first, okay?" ಮುಂದೆ ಹೇರ್ ಸಲೂನ್ಗೆ ಹೋಗಿ ಹೇರ್ ವಾಶ್ ಮಾಡಿಸಿದ್ರೆ ಟ್ಯಾಬ್ ಬದಲಿಗೆ ಹೋಸ್ ಪೈಪ್ ಇಂದ ಹೇರ್ ವಾಶ್ ಮಾಡ್ತಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅಂತ. Maybe in the future to get a girlfriend, you better keep toilet paper in stock, which has lots of demand. ಅತಿ ಆಸೆ ಗತಿಗೇಡು, ಗಾದೆ ಕೇಳಿರ್ಬೇಕು. ಜಾಸ್ತಿ ಆಸೆ ಮಾಡಿದ್ಬಿಟ್ಟು ಇರುವ ಜೀವನ ಅನುಭವಿಸಿ. I have listened to the stories from the people who got cured from COVID. As long as you have immunity in your body and bravery, then no need to worry. The global trade of wild animals is cruel and puts our health and the world economy at risk. Every day, thousands of animals are poached or farmed and sold into the global multi-billion-dollar wild animal trade for food, for pets, for traditional medicine, and for entertainment. With the global death toll rising, many governments have taken action
to slow down the spread of coronavirus, but the impact on the global economy and population has been severe, and it will take years for us to recover. We must do all we can to stop another pandemic from occurring. ನಿಮ್ಮೆಲ್ಲರಿಗೂ ಕೋವಿಡ್ದಿಂದ ಬೇಗ ಮುಕ್ತಿ ಸಿಗಲಿ ಅಂತ ಆ ದೇವರಲ್ಲಿ ಕೇಳಿಕೊಂಡಿ ಮತ್ತು ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ and ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಕೋವಿಡ್ ಪುರಾಣ ಈಗ ಮುಗಿಯದ.